ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಎನ್ಡಿಎ ಜೊತೆಗೆ ಜೆಡಿಎಸ್ ಸೇರುವುದು ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ. ಕೇಂದ್ರ ಸಚಿವ ಭಗವಂತ್ ಖೂಬಾ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಕರ್ವೆಯುವ ಬೀದರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ಬೀದರಿನ ಹಜರತ್ ಮುಲ್ತಾನಿ ಬಾಸಾ ದರ್ಗಾದಲ್ಲಿ 510ನೇ ಉರ್ಸ್ ಕಾರ್ಯಕ್ರಮ ವಿಜೃಂಭಣೆಯಿಂದ ಆಚರಿಸಿದ್ದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಬೀದರಿನ ಖುಷಿನಗರದಿಂದ ನೀಲಿ ಧ್ವಜದ ಭವ್ಯ ಮೆರವಣಿಗೆ. ಗೋಕಾಕ್ ಚಳವಳಿ ಮಾದರಿಯಲ್ಲಿ ನಾಮಫಲಕ ಚಳವಳಿಯಾಗಿದೆ. 100 ಬಾರಿ ಜೈಲಿಗಟ್ಟಿದ್ದರೂ ಹೋರಾಟ ನಿಲ್ಲಲ್ಲ. ಟಿಎ ನಾರಾಯಣಗೌಡ. ಬೀದರ್ ಡಿಸಿಸಿ ಬ್ಯಾಂಕ್ನಲ್ಲಿ ಅವ್ಯವಹಾರ, ಐಟಿ ಅಧಿಕಾರಿಗಳಿಂದ ದಾಳಿ. ಸುದ್ದಿಯ ವಿವರಗಳು. ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಖಾಶಂಪುರ್ ಪಿ ಗ್ರಾಮದ ಹೊರವಲಯದಲ್ಲಿರುವ ಮಾಜಿ ಸಚಿವರು ಜೆಡಿಎಸ್ ಪಕ್ಷದ ಹಿರಿಯ ನಾಯಕರಾಗಿರುವ ಬಂಡೆಪ್ಪ ಖಾಶಂಪುರ್ ಅವರ ನಿವಾಸದ ಆವರಣದಲ್ಲಿ ಬೀದರ್ ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಶುಕ್ರವಾರ ನಡೆದ ಜನತಾದಳ ಜಾತ್ಯತೀತ ಪಕ್ಷದ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮುಖಂಡರು ಕಾರ್ಯಕರ್ತರಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಗೊಂದಲಗಳು ಇದ್ದಲ್ಲಿ ಅವುಗಳನ್ನು ಸರಿಪಡಿಸಿಕೊಂಡು ಒಟ್ಟಾಗಿ ಕೆಲಸ ಮಾಡಬೇಕು. ಈ ಕ್ಷೇತ್ರದಲ್ಲಿ 1 ಲಕ್ಷಕ್ಕೂ ಹೆಚ್ಚಿನ ಲೀಡ್ ಕೊಡಬೇಕು ಎಂದು ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರು ಮನವಿ ಮಾಡಿದ್ದರು. ಇದೇ ವೇಳೆ ಮಾತನಾಡಿದ ಮಾಜಿ ಸಚಿವರು ಜೆಡಿಎಸ್ ಪಕ್ಷದ ಹಿರಿಯ ನಾಯಕರಾಗಿರುವ ಬಂಡೆಪ್ಪ ಖಾಶಂಪುರ್ ಅವರು ಬೀದರ್ ಜಿಲ್ಲೆಯ ಇತಿಹಾಸದಲ್ಲಿಯೇ ಮೊಟ್ಟಮೊದಲ ಬಾರಿಗೆ ಭಗವಂತ್ ಖೂಬಾ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಸಚಿವರಾದ ಬಳಿಕ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಅವರನ್ನು ಮತ್ತೊಮ್ಮೆ ಗೆಲ್ಲಿಸುವ ಮೂಲಕ ಲೋಕಸಭೆಗೆ ಕಳುಹಿಸಿ ಕೊಡುವ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ಎಂದು ಮುಖಂಡರಿಗೆ, ಕಾರ್ಯಕರ್ತರಿಗೆ ತಿಳಿಸಿದ್ದರು. ನಾವು ಈ ಹಿಂದೆ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದೇವೆ. ಆಗ ನಮಗೆ ಅಷ್ಟೊಂದು ಬೆಂಬಲ ಇರಲಿಲ್ಲ. ಈಗ ನಾವು ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವುದಕ್ಕೆ ಬಹುತೇಕರು ನಮಗೆ ಬೆಂಬಲ ಸೂಚಿಸಿದ್ದಾರೆ. ಕಳೆದ ಬಾರಿ ನಾವು ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದಾಗ ನಮಗೆ ಕೆಲಸ ಮಾಡಲು ಆಗಿರಲಿಲ್ಲ. ಅದಕ್ಕಿಂತ ಮೊದಲು ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಾಗ ನಾವು ಸಾಕಷ್ಟು ಕೆಲಸ ಮಾಡಿದ್ದೆವು. ರಾಜ್ಯದ ಮತ್ತು ದೇಶದ ಒಳಿತಿಗಾಗಿ ಈ ಮೈತ್ರಿ ಅಗತ್ಯವಾಗಿದೆ. ರಾಜ್ಯದಲ್ಲಿನ ನೀರಾವರಿ ಯೋಜನೆಗಳಿಗೆ ಶಕ್ತಿ ಕೊಡುವ ಕೆಲಸ ಆಗಬೇಕಾಗಿದೆ. 10 ವರ್ಷಗಳ ಹಿಂದಿನ ಭಾರತ ಮತ್ತು ಈಗಿನ ಭಾರತವನ್ನು ನೋಡಿದ್ದಾಗ ಸಾಕಷ್ಟು ಸುಧಾರಣೆ ಆಗಿದೆ ಎಂದು ಮಾಜಿ ಸಚಿವ ಬಂಡೆಪ್ಪ ಖಾಶಂಪುರ್ ಅವರು ಹೇಳಿದ್ದರು. ರಾಜ್ಯದಲ್ಲಿ ಈಗ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ SC ST ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡುತ್ತಿದೆ. ಆ ಮೂಲಕ SC ST ಜನರಿಗೆ ಮೋಸ ಮಾಡುತ್ತಿದ್ದಾರೆ. ರೈತರ ಜೀವನ ಸುಧಾರಣೆಗೆ ಕಾಂಗ್ರೆಸ್ನವರು ಏನು ಮಾಡುತ್ತಿದ್ದಾರೆ ಎಂಬುದನ್ನು ತಿಳಿಸಬೇಕು. ಕಾಂಗ್ರೆಸ್ ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿಲ್ಲ. ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ. ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಲಿಲ್ಲ ಅಂದರೆ ಗ್ಯಾರಂಟಿ ಯೋಜನೆಗಳನ್ನು ಬಂದ್ ಮಾಡ್ತೀವಿ ಅಂತ ಅವರೇ ಹೇಳ್ತಿದ್ದಾರೆ. ಮೋದಿ ವರ್ಸಸ್ ರಾಹುಲ್ ಗಾಂಧಿ ಎಲೆಕ್ಷನ್ ನಡೆಯುತ್ತಿವೆ. ನಾವು ಈ ಹಿಂದೆ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ NDA ಅಭ್ಯರ್ಥಿಯಾಗಿರುವ ಭಗವಂತ್ ಖೂಬಾ ಅವರಿಗೆ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚಿನ ಲೀಡ್ ಕೊಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕು ಎಂದು ಜೆಡಿಎಸ್ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ ಮಾಜಿ ಸಚಿವ ಬಂಡೆಪ್ಪ ಖಾಶಂಪುರ್ ಅವರು ತಿಳಿಸಿದ್ದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸೋಲ್ಪುರ್, ಜೆಡಿಎಸ್ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಸಂಜು ರೆಡ್ಡಿ ನಿರಣ, ರಾಜು ಕಡಳ್, ಶಾಂತಲಿಂಗ್ ಸಾವಳಗಿ, ದೇವೇಂದ್ರ ಸೋನಿ, ಸಜ್ಜದ್ ಸಾಹೇಬ್, ರಾಜಶೇಖರ್ ಜವಳೆ, ರಾಜು ಚಿಂತಾಮಣಿ, ಸಂತೋಷ್ ರಾಸೂರೆ, ವಿಜಯಕುಮಾರ್ ಖಾಶಂಪುರ್, ಬಸವರಾಜ್ ಹೆಡೆ, ಮಲ್ಲಿಕಾರ್ಜುನ್ ನೇಳ್ಗೆ, ಸಿದ್ದರಾಮಪ್ಪ ಹೊಂಕೆ, ಶಿವರಾಜ್ ಹುಲಿ, ಜಗನ್ನಾಥ್ ರೆಡ್ಡಿ ನಿರಣ, ಶಿವಕುಮಾರ್ ಪವರ್, ನಾರಾಯಣ್ ರೋಲ್ಸ್ಯಾಕ್ ಸೇರಿದಂತೆ ಅನೇಕರಿದ್ದರು. ದೇಶಕ್ಕಾಗಿ, ದೇಶದ 140 ಕೋಟಿ ಜನರ ಸುರಕ್ಷತೆಗಾಗಿ ಇದು ರಾಜ್ಯ ಸರ್ಕಾರದ ಚುನಾವಣೆ ಅಲ್ಲ, ಕೇಂದ್ರ ಸರ್ಕಾರದ ಚುನಾವಣೆ. ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿದಂತ ಅನೇಕ ಸಾಧನೆಗಳು ಬಹುತೇಕ ತಾವೆಲ್ಲರೂ ಸೂಕ್ಷ್ಮವಾಗಿ ಗಮನಿಸಿರ್ಲಿಕ್ಕಿಲ್ಲ ಅನ್ನುವಂಥದ್ದನ್ನ ಸಹಜವಾಗಿರ್ತದೆ. ನಾವು ಕಾಂಗ್ರೆಸ್ಸಿನ ವಿರೋಧಿಗಳು, ಜನತಾದಳವು ಕೂಡ ಕಾಂಗ್ರೆಸ್ಸಿನ ವಿರೋಧದಲ್ಲೇ ಕರ್ನಾಟಕದಲ್ಲಿ ರಾಜಕೀಯ ಮಾಡ್ತಾ ಅಂತ ಬಂದಿದೆ. ಈ ಒಂದು ಯೋಗ ಈಗ ನಮ್ಮೆಲ್ಲರಿಗೆ ಬಂದಿದೆ. ಮೋದಿಯವರು ವಿಶ್ವ ನಾಯಕರಾಗಿದ್ದಾರೆ. ಆಗ್ಲಿಕ್ಕೆ ಕಾರಣ
ಇಂಥ ಒಂದು ದೊಡ್ಡ ಪ್ರಜಾಪ್ರಭುತ್ವದ ದೇಶದಲ್ಲಿ ಅನೇಕ ಧರ್ಮಗಳು, ಜಾತಿಗಳು, ಪಂಥಗಳು, ಪಂಗಡಗಳು, ಭಾಷೆಗಳು, ಪ್ರಾಂತಗಳು, ಪರಂಪರೆಗಳು, ಅದರ ಮಧ್ಯದಲ್ಲಿ ದೇಶವನ್ನು ಮುನ್ನಡೆಸ್ಕೊಂಡು ಹೋಗಿದಂತ ಸಾಮರ್ಥ್ಯವನ್ನ ಇಡೀ ವಿಶ್ವವನ್ನೇ ಕಂಡಿದೆ ಯಾರಾದ್ರಲ್ಲಿ ಆದರೆ ಅದು ನರೇಂದ್ರ ಮೋದಿ ಅವರು. ಹೀಗಾಗಿ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷದಲ್ಲಿ ಯಾವುದೇ ಜಾತಿ ಮತ್ತು ಧರ್ಮವನ್ನ ಕೇಂದ್ರದಲ್ಲಿಟ್ಟು ಯೋಜನೆಗಳನ್ನ ರೂಪಿಸಲಿಲ್ಲ. ನರೇಂದ್ರ ಮೋದಿ ಅವರು ಈ ದೇಶದ ಬಡವರಿಗಾಗಿ, ಈ ದೇಶದ ರೈತರಿಗಾಗಿ, ಈ ದೇಶದ ಮಹಿಳೆಯರಿಗಾಗಿ, ಈ ದೇಶದ ಯುವ ಸಮೂಹಕ್ಕೆ, ಹೀಗೆ ಈಗ ನೀವು ಸುಮಾರು ಬರುವಂತ 25 ದಿವಸಗಳ ಕಾಲ ಜನರ ಮಧ್ಯದಲ್ಲಿ ಹೋಗಿ ಸಂಪರ್ಕವನ್ನು ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ಚುನಾವಣೆ ಸಂದರ್ಭದಲ್ಲಿ ಜನರ ಮಧ್ಯದಲ್ಲಿ ಹೋದಾಗ ಅನೇಕ ಪ್ರಶ್ನೆಗಳು ಮತದಾರರು ಕೇಳ್ತಾರೆ, ತಪ್ಪಲ್ಲ. ಆದ್ರೆ ಕೆಲವು ಯೋಜನೆಗಳು ನಮಗೂ ಕೂಡ ಗೊತ್ತಾದ್ರೆ, ನಾವು ಹೋದ ಸಲ ಕಾಂಗ್ರೆಸ್ ಜೊತೆಯಲ್ಲಿ ಗಠಬಂಧನ್ ಇದ್ದೆವು. ಆದ್ರೆ ಆ ಗಠಬಂಧನ್ ಎಲ್ಲಿ ನಾವು ಸಕ್ಸಸ್ ಆಗಲಿಲ್ಲ. 28 ಸೀಟಲ್ಲಿ ಎಲ್ಲಾ ಕಡೆ ಜಗಳ, ಒಬ್ಬರದೊಬ್ಬರು ಕಾರ್ಯಕರ್ತರು ಲೀಡರ್ಸಿಗೆ ಹೊಂದಾಣಿಕೆ ಇರಲಿಲ್ಲ. ಬಹಳಷ್ಟು ಕಡೆ ನಾನು ಹೋಗಿದ್ದೆ. ಆದ್ರೆ ಈ ಸಲ ಏನು ಬಿಜೆಪಿ ಜೊತೆಯಲ್ಲಿ ನಮ್ಮ ರಾಷ್ಟ್ರ ನಾಯಕರು, ಮಾಜಿ ಪ್ರಧಾನಿಗಳು ಯಾವತ್ತು ಅನೌನ್ಸ್ ಮಾಡಿದಾರ ಅವತ್ತಿನ ಇವತ್ತಿನ ತನ 95% ಜನ ನಮ್ಗೆ ಖುಷಿದಾರ. ಒಳ್ಳೆ ಗಠಬಂಧನ ಆಗಿದೆ ಎಂಬ 95. ಏನಾರ 1-2% ಅರ್ಥ ಇರ್ತಾವ. ಇಷ್ಟೇ ಅಲ್ಲ, ಹಿಂದೆ ನಾವು 2006ರಲ್ಲಿ ಸರ್ಕಾರ ಮಾಡಿದಾಗೂ ನಿಮ್ಗೆಲ್ಲ ಗೊತ್ತದ. ಹಾಗೂ 20 ಮಹಿನೆ ಮಂತ್ರಿ ಇದ್ದ, ಮೊನ್ನ ಕಾಂಗ್ರೆಸ್ ಜೊತೆಯಲ್ಲಿ 14 ಮಹಿನೆ ಮಂತ್ರಿ ಇದ್ದ. ಬಿಜೆಪಿ ಜೊತೆ 20 ಮಹಿನೆ ಇದ್ದಾಗ ನಾವು ಎಷ್ಟು ಚಲೋ ಕಟಾಯಿಸಿದೆವು, ಎಷ್ಟು ಕೆಲಸ ಮಾಡಿದೆವು. ಅದೇ ಕಾಂಗ್ರೆಸ್ ಟೈಮ್ನ ಮಾಡಕ್ಕಾಗಿಲ್ಲ. ಅವ್ರದೇ ಆದಂತ ದರ್ಪ ಒಂದ್ ರೀತಿಯಿಂದ ಹೋಗೋರು. ಹಾಗಾಗಿ ಇವತ್ತ ನಾವು ನೀವೆಲ್ಲ ಸೇರಿ ಇದು ರಾಜ್ಯದ ಹಿತದೃಷ್ಟಿಯಿಂದ ಮತ್ತು ದೇಶದ ಹಿತದೃಷ್ಟಿಯಿಂದ ಇವತ್ತು ಕುಮಾರಸ್ವಾಮೀಜಿಯವರು, ದೇವೇಗೌಡರು ಏನ್ ಹೇಳ್ತಾ ಇದಾರ, ನಾವು ಬಿಜೆಪಿ ಜೊತೆಲಿ ಕೈ ಜೋಡಿಸಿದೀವಿ ಅಂತಂದ್ರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಪ್ರಧಾನಮಂತ್ರಿಗಳಾಗಿ ಇವತ್ತು ದೇಶ ಮುನ್ನಡೆಸ್ತಾ ಇದಾರ. ನಮ್ಮ ಕರ್ನಾಟಕ ನಿರ್ಣಯ ನಾವು ಅವರಿಗೆ ಫುಲ್ ಫ್ಲೆಜ್ ಸಮರ್ಥನೆ ಕೊಟ್ಟು ನಮ್ಮ ಭಾಗಕ್ಕೂ ಏನಾದಲ್ಲ ನ್ಯಾಯ ಕೊಡಿಸ್ಬೇಕು. उनके साहब जितने भी हमारे पेंडिंग फैला है, कावेरी ಹಿಡ್ಕೊಂಡು, ಕೃಷ್ಣ ಹಿಡ್ಕೊಂಡು, ಮಾದಾಯಿ ಹಿಡ್ಕೊಂಡು, ಮೇಕೆದಾಟು ಹಿಡ್ಕೊಂಡು, ನಮ್ಮ ಕಾರಂಜ ಹಿಡ್ಕೊಂಡು, ಇವಕ್ಕೆಲ್ಲ ಏನದಲ್ಲ ಒಂದ್ ರೀತಿಯಿಂದ ಕಾಯಕಲ್ಪ ಕೊಡಿಸ್ಬೇಕಾಗಿದೆ. ನೀರಾವರಿಗೆ ಏನದಲ್ಲ ಇವತ್ತು ಶಕ್ತಿ ಕೊಡಬೇಕಾಗಿದೆ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜಯಂತಿ ಅಂಗವಾಗಿ ಬೀದರ್ ನಗರದಲ್ಲಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಜನರಿಗೆ ಕರ್ವೆ ಯುವ ಸೇನೆಯ ಬೀದರ್ ಜಿಲ್ಲಾಧ್ಯಕ್ಷರಾದ ಭರತ್ ಕಾಂಬ್ಳೆಯವರ ನೇತೃತ್ವದಲ್ಲಿ ಹಣ್ಣು ಹಂಪಲುಗಳು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಮಿತಿಯ ಅಧ್ಯಕ್ಷರಾದ ಮಾರುತಿ ಬೌದ್ಧ, ಮುಖಂಡರಾದ ದೇವೇಂದ್ರ ರಾಮಚಂದ್ರ ಸೋನಿ ಅವರು ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು. ದೇವೇಂದ್ರ ಸೋನಿ ಅವರು ಮಾತನಾಡುತ್ತಾ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜಯಂತಿ ಅಂಗವಾಗಿ ಕರ್ವೆ ಯುವ ಸೇನೆ ಬೀದರ್ ಜಿಲ್ಲಾಧ್ಯಕ್ಷರಾದ ಭರತ್ ಕಾಂಬ್ಳೆ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಅಲೆಮಾರಿ ಸಮಾಜದ ಜನರಿಗೆ ಹೊದಿಕೆ ವಿತರಣೆ ಮಾಡಿದ್ದಾರೆ ಎಂದರು. ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ವತಿಯಿಂದ ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ
133ನೇ ಜಯಂತಿಯ ಉತ್ಸವ ಅಂಗವಾಗಿ ನಗರದ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ಬಿಸ್ಕೆಟ್ ವಿತರಣೆ ಮಾಡಲಾಯಿತು. ಅಲ್ಲದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ದೇವೇಂದ್ರ ರಾಮಚಂದ್ರ ಸೋನಿ ಅವರು ಹೇಳಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಿತಿಯ ಅಧ್ಯಕ್ಷರಾದ ಮಾರುತಿ ಬೌದ್ಧೆ ಅವರು ಮಾತನಾಡುತ್ತಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 133ನೇ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಬಿಸ್ಕೆಟ್ ವಿತರಣೆ ಮಾಡಲಾಯಿತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಉತ್ತಮ ರೀತಿಯಲ್ಲಿ ಬದುಕಬೇಕು ಎಂದು ಹೇಳಿದರು. ಕರ್ವೆ ಜಿಲ್ಲಾಧ್ಯಕ್ಷರಾದ ಭರತ್ ಕಾಂಬ್ಳೆ ಅವರು ಮಾತನಾಡುತ್ತಾ ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿಯ ಉತ್ಸವ ಅಂಗವಾಗಿ ಈ ವರ್ಷವೂ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುತ್ತಿದ್ದೇವೆ. ಸರ್ಕಾರಿ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದ್ದೇವೆ. ಅಲ್ಲದೆ ಸುಮಾರು 10 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತಾ ಬರುತ್ತಿದ್ದೇವೆ. ಬಾಬಾ ಸಾಹೇಬ್ ಅವರ ಹುಟ್ಟುಹಬ್ಬವನ್ನು ಒಂದು ಮೆರವಣಿಗೆ ಕುಣಿತದ ಆಚರಣೆ ಆಗಬಾರದು. ಡಾಕ್ಟರ್ ಬಾಬಾ ಸಾಹೇಬರ ಹುಟ್ಟುಹಬ್ಬದ ನಿಮಿತ್ತವಾಗಿ ಬಡವರಿಗೆ ನಿರ್ಗತಿಕರಿಗೆ ಸಹಾಯ ಮಾಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರಿಂದ ಅರ್ಥಪೂರ್ಣವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಪ್ರದೀಪ್ ಜಂಜೀರೆ, ಮಹೇಶ್ ಗೋರ್ನಾಳ್ಕರ್, ದೇವರಾಜ್ ಆರ್ಯ, ಸಂಗಪ್ಪ ಚಿದ್ರಿ, ಸುಜಿತ್, ಕೃಷ್ಣಪ್ಪ ನಾಟೇಕರ್, ಪ್ರಕಾಶ್ ಮಾಳ್ಗೆ, ರಾಹುಲ್ ನೌಬಾದೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಿಮ್ಮ ಕೈ ಎಲ್ಲರೂ ಪುಣ್ಯ ಕಳಿಸ್ರಿ ಬರ್ರಿ ಕೂಡ ಎಲ್ಲ अंकल ಕೂಡ अंकल ಸೈಡ್ ಆಗ್ಬಿಡು ಚಿತ್ರಿ ಕೌನ್ಸಿಲರ್ ಬರ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ಅಧ್ಯಕ್ಷರಾದ ಶ್ರೀ ಭರತ್ ಕಾಂಬ್ಳೆ ಅವರ ನೇತೃತ್ವದಲ್ಲಿ
ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ವಿತರಣೆ ಮತ್ತು ಬಡ ರೋಗಿಗಳಿಗೆಲ್ಲ ಹಣ್ಣು ವಿತರಣೆ ಮತ್ತು ಇದೇ ರೀತಿ ಅವ್ರ ಮಣ್ಣೆಂಬ ಒಂದು ಹೊದಿಕೆ ಕೊಡುವ ಮುಖಾಂತರ ಮತ್ತು ಇನ್ನೂ ಅನೇಕ ಕಾರ್ಯಕ್ರಮ ಹಾಕೊಂಡು ಅವ್ರು ಪ್ರತಿ ವರ್ಷದಂತೆ ಈ ವರ್ಷವು ಭಾಳ ವಿಜೃಂಭಣೆಯಿಂದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡ್ತಾರಿದ್ದಾರೆ. ಅದಕ್ಕಾಗಿ ಎಲ್ಲರಿಗೆ, ಎಲ್ಲ ಸಮಾಜದವರಿಗೆ, ಎಲ್ಲ ಬೀದರ್ ಜನತೆಗೆ ನಾನು ಈ ಮೂಲಕ ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ಹೇಳಿ 14ನೇ ಏಪ್ರಿಲ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜನ್ಮೋತ್ಸವದ ಈ ಶುಭ ಸಂದರ್ಭದಲ್ಲಿ ಭರತ್ ಕಾಂಬ್ಳೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನೇಕ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಮತ್ತು ಭಾಷಣ ಸ್ಪರ್ಧೆ ಇರ್ಬೋದು, ರಂಗೋಲಿ ಸ್ಪರ್ಧೆ ಓಣಿ ಹೋದಾಗ ಅದೇ ರೀತಿ ಹಣ್ಣು ಹಂಪಲು ಹಚ್ಚಲು ಹಮೇಶ ಪ್ರತಿ ವರ್ಷ ಮಾಡ್ತಾ ಬಂದಾಗ ಈ ವರ್ಷವೂ ಕೂಡ ಭಾಳ ಶ್ಲಾಘನೀಯವಾದ ಕೆಲಸ. ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಹಾಗೂ ನಾಳೆಗೆ ಅಂಬೇಡ್ಕರ್ ಜಯಂತಿಯ ಎಲ್ಲರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಶುಭಾಶಯಗಳು ಹೇಳ್ತೀನಿ. ಅದೇ ರೀತಿ ನಾಳೆ ಬೆಳಗ್ಗೆ 9 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಡೀತಿದೆ. ಅದೇ ಓಣಿಗಳಿಂದ ಸುಮಾರು 26-25 ಅಂತ ಮೆರವಣಿಗೆಗಳು, ಸ್ತಂಭ ಚಿತ್ರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಗೂ ಅವರ ಒಂದು ಸ್ಲೋಗನ್ಸ್ಗಳು, ಅಂಬೇಡ್ಕರ್ ಅವರು ಹೇಳುವಂಥ ವಿಚಾರಗಳನ್ನು ತಮ್ಮ ಅಂಬೇಡ್ಕರ್ ಫೋಟೋಗಳನ್ನ ಹಾಕಿ ಮೆರವಣಿಗೆಯಲ್ಲಿ ಭಾಳ ಒಂದು ಅತಿ ವಿಜೃಂಭಣೆಯಿಂದ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಾಳೆ ಇದೆ. ಹಾಗೂ ಸಾಯಂಕಾಲ 5 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಬಹಿರಂಗ ಸಭೆ ಇದೆ. ಆ ಒಂದು ಸಭೆಗೆ ಡಾಕ್ಟರ್ DJ ಸಾಗರ್ ರಾಜ್ಯ ಸಂಚಾಲಕರು DSS ಅವರು ಉದ್ಘಾಟನೆ ಮಾಡ್ತಾರೆ. ಅಪ್ಪಿಗರ ಸೋಮಶೇಖರ್ ಅಂತ ಪ್ರೊಫೆಸರ್ ಅವರು ವಿಠಲ್ ಒಗ್ಗನ ಹಾಗೂ ಅನೇಕ ನಮ್ಮ ದಲಿತ ಮುಖಂಡರು, ಬೀದರ್ ಜಿಲ್ಲೆಯ ಹಿರಿಯರು ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮ ಇರ್ತಾರೆ. ಆ ಒಂದು ಕಾರ್ಯಕ್ರಮ ಕೂಡ ತಮ್ಮ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಯಶಸ್ವಿ ಮಾಡಬೇಕಂತ ಈ ಸಂದರ್ಭದಲ್ಲಿ ಪುನಃ ಜಯಂತಿ ಅಂಗವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಯುವಸೇನೆ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ರೋಗಿಗಳಿಗೆ ಹಣ್ಣು ಹಂಪಲು ಬಿಸ್ಕೆಟ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕಳೆದ 9 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಮಾಡ್ತಾಯಿದ್ವಿ. ಈ ವರ್ಷವೂ ಕೂಡ ವಿಜೃಂಭಣೆಯನ್ನು ಮಾಡ್ತಾಯಿದ್ವಿ. ನಾಳೆ ದಿನಾಂಕ 14ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಪ್ರಯುಕ್ತ ಸರ್ಕಲ್ ಹತ್ರ 133 kg ಬಾಬಾ ಸಾಹೇಬರಿಗೆ ಒಂದು ಮಾಲಾರ್ಪಣೆ ಕ್ರೇನಿನ ಮುಖಾಂತರ ಮಾಡ್ತಾಯಿದ್ದೀವಿ. ಹಾಗೂ ಅನ್ನದಾನ ಮಜ್ಜಿಗೆ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಸಮಿತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮಾರುತಿ ಬೊದ್ದಣ್ಣವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗೂ ನಮ್ಮ ಹಿರಿಯರಾದಂಥ ದೇವೇಂದ್ರ ಕುಮಾರ್ ಸೋನಿ ಚಿದ್ರಿಣವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ಪ್ರದೀಪ್ ಜುಂಜರೆ ಅವರು ಬಂದಿದ್ದಾರೆ, ನಮ್ಮ ದೇವರಾಜ್ ಆರೆ ಅವರು, ಇನ್ನು ನಮ್ಮ ಉಳಿದ ದಲಿತ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ಕಾರ್ಯಕ್ರಮವನ್ನು ಈಗಾಗಲೇ ಚಾಲನೆ ನೀಡ್ತಾ ಇದ್ದೀವಿ. ಬೀದರ್ ನಗರದ ಸುಪ್ರಸಿದ್ಧ ಬೀದರ್ನ ಹಳೆ ನಗರದ ಐತಿಹಾಸಿಕ ಹಜರತ್ ಮುಲ್ತಾನಿ ಬಾಷಾ ದರ್ಗಾದಲ್ಲಿ 510ನೇ ಉರ್ಸ್ ಕಾರ್ಯಕ್ರಮ ಅಂಗವಾಗಿ ಸದಲ್ ಗಜಲ್ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಪ್ರತೀಕವಾಗಿದೆ. ಇಲ್ಲಿ ಬಂದು ತಮ್ಮ ತಮ್ಮ ಬೇಡಿಕೆಯನ್ನ ಕೋರಿಕೊಂಡರೆ ಈಡೇರುತ್ತೆ ಎಂದು ಮಾನ್ಯತೆ ಇದೆ. ಎಲ್ಲ ಬಂದ ಭಕ್ತರಿಗೆ ಮಹಾಪ್ರಸಾದವನ್ನು ಸಮಿತಿಯ ವತಿಯಿಂದ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಶಹಾ ಜಾವಿದ್, ಶಹಾ ಸಜೀದ್, ಶಹಾ ಖಲೀದ್, ಶಹಾ ಅಕ್ಬರ್, ಶಹಾ ಸೈಯದ್, ಶಹಾ ಶಂಸೂರ್, ಅನ್ವರ್ ಖಾದ್ರಿ, ಮೊಹದ್ದೀನ್ ಮೊಹಮ್ಮದ್ ಖಾದ್ರಿ, ಕಲೀಂ ಖಾನ್ ಸೇರಿದಂತೆ ಹಲವು ಗಣ್ಯರು, ಮುಖಂಡರು ಇತರರು ಇದ್ದರು.
ये दरगाह हज़रत मुल्तानी बादशाह रहमतुल्लाह अलैह बीदर का 510वां उर्स मुबारक है, जिसमें जो है कसीर तादाद में लोग शिरकत करके फ़ायदा हासिल करते हैं। यहाँ पे हिंदू, मुस्लिम, सिख, ईसाई सब लोग जो है आके यहाँ पे इस्तिफ़ादा हासिल करते हैं। और यहाँ पे हम अपने हिसाब से जो है लोगों को तनावल तबरुकात का जो है इंतज़ाम अपनी जानिब से किया जाता है यहाँ पे, और लोग इससे जो है इस्तिफ़ादा भी हासिल करते हैं, फ़ायदा भी उठाते हैं। शुक्रिया, जज़ाकल्लाह। लाइन ऑफ वर्थ से जो है मेरे वालिद, फिर उससे पहले उनके वालिद, 1 शवाल को यहाँ पे हज़रत की पैदाइश उरस है इंशाअल्लाह, अल्हम्दुलिल्लाह। तो खाने का एहतमाम वगैरह करते हैं यहाँ पे। इस बारगाह की ख़ास बात यह है कि यहाँ पर हिंदू मुसलमान सब हाज़िरी देते हैं, बल्कि मुसलमान से ज़्यादा हिंदू हाज़िरी देते हैं। तकरीबन 80% हिंदू हाज़िरी देते हैं और अपना अक़ीदतमंदी से आते, बहुत खुलूस से हैं। हर एक को अल्लाह तौफ़ीक़ दे, अल्लाह उनको हिदायत दे। हमारा तो ये है कि ये बारगाह पे आने वाले सब जो है अपने अमाल और अपने आदतें और आगे साथ साथ शहर का और मुल्क का मुस्तक़बिल को अच्छा करे, नेक अमल करे, और बस और कोई ख़ास सल्लल्लाहु अलैहि वसल्लम करीम अल्लाहुम्मा सल्ली अला सय्यिदिना शफ़ीना नबीना मौलाना मुहम्मद व बारिक वसल्लम। आज 510वां उर्स मुबारक है हज़रत मुल्तानी बादशाह साहब क़िबला रहमतुल्लाह अलैह का। आज चूँकि संदल है, इस मौके पर जो है ना तनावल ताम का भी इंतज़ाम है। बहुत सारे लोग आके खाने के लिए इस्तिफ़ादा करते हैं और हम लोगों को बहुत खुशी है कि हम लोग इंतज़ाम करते हैं इस बात का, और सारे अवाम का ताउन है इसमें। अल्लाह ताला जो है इसमें बरकत दे और सभी लोगों को जज़ाए खैर अता फ़रमाए। आके जो है हिस्सा ले रहे हैं इसमें, तबरुक ताउन कर रहे हैं। अल्लाह ताला आप लोगों को भी जज़ाए खैर अता फ़रमाए। है दरगाह शरीफ का हज़रत मुल्तानी शाह शमशुद्दीन क़ादरी उर्फ़ मुल्तानी बादशाह रहमतुल्लाह अलैह का 510वां उर्स शरीफ है, और जैसे बड़े पैमाने पर मनाया जा रहा है। इसमें सभी तबके के लोग, हिंदू भाई, मुस्लिम, सभी लोग जो है मिलकर मनाते हैं, और सभी लोगों का जो ताम का हम लोग इंतज़ाम करते हैं। और मेरी तरफ से आप सब लोगों को ईद की मुबारकबाद। आप लोगों को आने का बहुत बहुत शुक्रिया। ಬೀದರಿನ ಖುಷಿನಗರದಿಂದ ಬೀದರ್ ನಗರದ ಅಂಬೇಡ್ಕರ್ ವೃತ್ತದವರೆಗೆ ನೀಲಿ ಧ್ವಜ 200 ಮೀಟರ್ ಭವ್ಯ ಮೆರವಣಿಗೆ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹಾಗೂ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 133ನೇ ಜಯಂತಿ ನಿಮಿತ್ತ ಸಮಾಜ ಸೇವೆಯ ಕಾರ್ಯಕ್ರಮಗಳು ಆಯೋಜಿಸಲಾಗಿತ್ತು. ವಿಷ್ಣುವರ್ಧನ್ ವಾಲ್ದೊಡ್ಡಿ ಹಾಗೂ ರಾಹುಲ್ ಡಾಂಗೆ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿಯ ಶುಭಾಶಯಗಳನ್ನು ಮಾತನಾಡುತ್ತಾ ಹೇಳಿದರು.
ಪ್ರತಿಯೊಬ್ಬ ನಾಗರಿಕರಿಗೂ ಮತ್ತು ಭಾರತೀಯ ಪ್ರತಿಯೊಬ್ಬ ನಾಯಕರಿಗೂ ಇವತ್ತು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿಯ ಶುಭಾಶಯಗಳನ್ನು ಕೋರ್ತೇನೆ. ಮತ್ತು ಇವತ್ತು ನಮ್ಮ ಅಕ್ಕ ತಂಗಿಯರಾಗಿರ್ಬೋದು, ನಮ್ಮ ಅಣ್ಣ ತಮ್ಮಂದಿರಾಗಿರ್ಬೋದು, ನೀಲಿ ಧ್ವಜವನ್ನು ನಮ್ಮ ಕುಶಾಲನಗರ ಹಿಡ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದವರೆಗೂ ಕುಶಿನಗರದಿಂದ ಏನು ಅದ್ಧೂರಿಯಾಗಿ ಒಂದು ಧ್ವಜಾರೋಹಣವನ್ನು ತೊಗೊಂಡು ಬಂದಿದ್ದಾರೆ. ಅವರನ್ನು ಮೊದಲನೇದಾಗಿ ತುಂಬ ಹೃದಯದ ಸ್ವಾಗತ ಕೋರ್ತೇನೆ. ಮತ್ತು ನಾಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಬೆಳಗ್ಗೆ 9 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮತ್ತು ಜಿಲ್ಲಾಡಳಿತದ ವತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧ್ವಜಾರೋಹಣ ಕಾರ್ಯಕ್ರಮ, ಅದರ ಜೊತೆಗೆ ಮಾಲಾರ್ಪಣೆ ಆದಮೇಲೆ ಸಾಯಂಕಾಲ 5 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇದೆ. ಆದಷ್ಟು ಜನ ಸೇರಿಕೊಂಡು ಈ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮತ್ತು ಅವರ ನಡೆಗಳನ್ನು ಯಾವ ರೀತಿ ನಮ್ಮ ಸಲುವಾಗಿ ಮತದಾನದ ಹಕ್ಕನ್ನು ನೀಡಿರ್ಬೋದು, ಮಹಿಳೆಯರಿಗೆ ಸ್ವಾಭಿಮಾನದ ಹಕ್ಕನ್ನು ನೀಡಿರ್ಬೋದು, ಸಮಾನತೆ ಹಕ್ಕನ್ನು ನೀಡಿರ್ಬೋದು, ಅದರನ್ನು ಕುರಿತು ವಿಶೇಷ ವಾಗ್ಮಯಗಳು ಬರ್ತಾಯಿದ್ದಾರೆ. ಸೊ ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ಸುಗೊಳಿಸಬೇಕು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಬೇಕಂತೇಳಿ ಎಲ್ಲರಲ್ಲಿ ಮನವಿ ಮಾಡ್ತೇನೆ. ಜೈ ಭೀಮ್, ಜೈ ಅಂಬೇಡ್ಕರ್. ಕುಶಿನಗರದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನಮ್ಮ ಸಾಂಕೇತಿಕ ಆದಂಥ ನೀಲಿ ಧ್ವಜವನ್ನು ಸುಮಾರು 200 ಮೀಟರನ್ನು ಮೆರವಣಿಗೆಯನ್ನು ಮಾಡಿದ್ದೇವೆ. ಇದರ ವಿಶೇಷ ಕಾರಣ ಏನಂತಂದರೆ 133ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವ ನಿಮಿತ್ತವಾಗಿ ಏನು ಪ್ರತಿ ವರ್ಷದಂತೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸುಮಾರು ಮೆರವಣಿಗೆ ಮುಖಾಂತರ ನಡೀತವೆ. ಆದರೆ ಇವತ್ತಿನ ದಿವಸ ನಾವು ಧ್ವಜ ಯಾಕೆ ಮೆರವಣಿಗೆ ಮಾಡಿದ್ದೇವೆ ಅಂತಂದರೆ ಒಂದು ಮೆರವಣಿಗೆ ಚಾಲನೆ ಕೊಟ್ಟಂಥ ನಿಟ್ಟಿನಲ್ಲಿ ಇವತ್ತು ಸುಮಾರು ಕುಶಿನಗರದಿಂದ ಬಂದ ಎಲ್ಲ ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ, ಬಂಧು ಮಿತ್ರರಿಗೂ ಮತ್ತು ಎಲ್ಲರಿಗೂ ನಾನು 133ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಉತ್ಸವದ ಹಾರ್ದಿಕ ಶುಭಾಶಯಗಳು ಹೇಳುತ್ತಾ ಅವರಿಗೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಅದೇ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವ ಸಮಿತಿ ಕಡೆಯಿಂದ ನಾಳೆ ಸಾಯಂಕಾಲ 5 ಗಂಟೆಗೆ ಬೀದರ್ ನಗರದ ಹೃದಯ ಭಾಗ ಅಂಬೇಡ್ಕರ್ ಸರ್ ಎದುರುಗಡೆ ಬೃಹತ್ ಬಹಿರಂಗ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಬುದ್ಧಿಜೀವಿಗಳು, ಸಾಹಿತಿಗಳು, ಡಾಕ್ಟರ್ ಬಾಬಾ ಸಾಹೇಬರ ಅನುಯಾಯಿಗಳು ಮತ್ತು ಹಿರಿಯರ ಮುಖಂಡರುಗಳಲ್ಲಿ ಬರ್ತಾ ಇದ್ದಾರೆ ಬಾಬಾ ಸಾಹೇಬರ ಜಯಂತಿ ಉದ್ದೇಶಿಸಿ ಮಾತಾಡೋಕ್ಕೆ. ದಯಮಾಡಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಮತ್ತು ನಾಳೆ ಜಯಂತಿ ನಡೀತಕ್ಕಂಥ ಸಮಯದಲ್ಲಿ ಎಲ್ಲರೂ ಸಂತೋಷದಿಂದ ಖುಷಿಯಾಗಿ ನೀತಿ ಸಮಿತಿ ಇರ್ತಕ್ಕಂಥ ಕಾರಣದಿಂದ ತಾವೆಲ್ಲರೂ ಕಾನೂನುಬದ್ಧವಾಗಿ ಈ ಜಯಂತಿನ ಆಚರಣೆ ಮಾಡಬೇಕಂತ ಹೇಳ್ತಾ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ಗೋಕಾಕ್ ಚಳವಳಿ ನಡೆದಂತೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾಮಫಲಕ ಚಳವಳಿ ರಾಜ್ಯಾದ್ಯಂತ ನಡೆದಿದೆ. ನಮ್ಮ ಹೋರಾಟದ ಫಲದಿಂದಲೇ ಇಂದು ರಾಜ್ಯಾದ್ಯಂತ ಕಣ್ಣು ಕುಕ್ಕುವಂತೆ ಕನ್ನಡ ನಾಮಫಲಕಗಳು ರಾರಾಜಿಸುತ್ತಿವೆ ಎಂದು ವೇದಿಕೆಯ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ಅವರು ಮಾತನಾಡುತ್ತಾ, ರಾಜ್ಯದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಬ್ಲಡ್ ಗ್ರೂಪ್ ಒಂದೇ ಇದೆ. ಹೀಗಾಗಿ ಯಾವ ಪಕ್ಷಗಳಿಗೂ ನಾನು ನಂಬಲ್ಲ. ರಾಜ್ಯಕ್ಕೂ ಒಂದು ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇದೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಬೀದರ್ ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಜರುಗಿದ ಜಿಲ್ಲಾಧ್ಯಕ್ಷರುಗಳು ಹಾಗೂ ತಾಲೂಕಾ ಅಧ್ಯಕ್ಷರುಗಳ ಸಭೆ ಹಾಗೂ ಸದಸ್ಯತ್ವ ಅಭಿಯಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ್ದರು. ಕನ್ನಡದ ನೆಲದಲ್ಲಿ ಹೋರಾಡಿದ್ದ ಕಿಚ್ಚದೆ ನಾಡು ನುಡಿ ನೆಲಜಲದ ವಿಷಯದಲ್ಲಿ ಕಾರ್ಯಕರ್ತರು ಗಟ್ಟಿಯಾಗಿ ನಿಲ್ಲುವ ಅವಶ್ಯಕತೆ ಇದೆ. ಬೀದರ್ ಗಡಿ ಜಿಲ್ಲೆಯಾದರೂ ಕನ್ನಡದ ಕಳಕಳಿ, ಹೃದಯ, ಶ್ರೀಮಂತಿಕೆ ಇಲ್ಲಿ ಉಕ್ಕಿ ಹರಡಿದೆ. ಡಿಸೆಂಬರ್ 27ರ ನಂತರ ನನಗೆ 14 ದಿನಗಳ ಜೈಲುವಾಸ ಆಯಿತು. ಈ ರಾಜ್ಯದ ಮುಖ್ಯಮಂತ್ರಿಗಳು ನಾನು 3 ತಿಂಗಳು ಹೊರಗೆ ಬರದಂತೆ ನೋಡಿಕೊಳ್ಳಿ ಎಂದಿದ್ದರು. 3 ತಿಂಗಳಲ್ಲಿ 3 ವರ್ಷ ನನಗೆ ಜೈಲಿಗೆ ಹಾಕಿದ್ದರು. ನನ್ನಲ್ಲಿರುವ ಕನ್ನಡದ ಕಿಚ್ಚು ಛಲ ಕಡಿಮೆಯಾಗಲ್ಲ. ಇಂತಹ 100 ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಬಂದರೂ ನನ್ನ ರೋಮು ಅಲುಗಾಡಿಸಲು ಸಾಧ್ಯವಿಲ್ಲ ಎಂದರು. ರಾಜಕಾರಣಿಗಳು ರಾಜ್ಯದ ಆಸ್ತಿ ಲೂಟಿ ಮಾಡಿ ಜೈಲಿಗೆ ಹೋದರೆ ನಾನು ಈ ನಾಡಿನ ನೆಲಜಲ ಭಾಷೆಗಾಗಿ ಹೋರಾಡಿ ಜೈಲಿಗೆ ಹೋಗುತ್ತಿದ್ದೇನೆ. ಕಾರ್ಯಕರ್ತರು ನನ್ನೊಂದಿಗಿರುವಾಗ ನಾನು ಯಾವುದಕ್ಕೂ ಜಗ್ಗಲ್ಲ, ಬಗ್ಗಲ್ಲ ಎಂದು ಗುಡುಗಿದರು. ರಾಜ್ಯದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಬ್ಲಡ್ ಗ್ರೂಪ್ ಒಂದೇ ಇದೆ. ಹೀಗಾಗಿ ಯಾವ ಪಕ್ಷಗಳಿಗೂ ನಾನು ನಂಬಲ್ಲ. ರಾಜ್ಯಕ್ಕೆ ಒಂದು ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇದೆ. ಶೀಘ್ರದಲ್ಲಿಯೇ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಉದಯವಾಗಲಿದೆ. ಈಗಾಗಲೇ ಪ್ರತಿ ಜಿಲ್ಲೆಯಲ್ಲಿ 100 ಸ್ವಯಂ ಸೇವಕರನ್ನ ರೆಡಿ ಮಾಡಲಾಗುತ್ತಿದೆ ಎಂದು ಟಿ.ಎ. ನಾರಾಯಣಗೌಡ ತಿಳಿಸಿದ್ದರು. ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಂತ್ಯಗೊಂಡಿದೆ. ಹಲ್ಲಕ್ಕಿತ್ತ ಹಾವಿನಂತಾಗಿದೆ ಎಂದರು. ಕರವೇ ಜಿಲ್ಲಾಧ್ಯಕ್ಷ ಸೋಮನಾಥ್ ಮುಧೋಳ್ಕರ್ ಮಾತನಾಡಿ, ಬೀದರ್ ಜಿಲ್ಲೆಯಲ್ಲಿ ನಾಡು ನುಡಿಗಾಗಿ ಹಾಗೂ ಕನ್ನಡ ನಾಮಫಲಕ ಅಳವಡಿಕೆಗಾಗಿ ಹೋರಾಟ ಮಾಡಿದ್ದಾಗ ಹಲವು ತೊಂದರೆಗಳನ್ನು ನಾನು ಅನುಭವಿಸಬೇಕಾಯಿತು. ನನ್ನ ಮೇಲೆ ದೂರು ದಾಖಲಿಸಿದ್ದರೂ ನಾನು ಯಾವುದಕ್ಕೂ ಹೆದರದೆ ಬೆದರದೆ ಹೋರಾಟ ಮುಂದುವರೆಸಿದ್ದೆ.
ಕೊನೆಗೆ ಪೊಲೀಸ್ ಇಲಾಖೆಯವರೇ ನನಗೆ ಬಂಧಿಸದೆ ನೀನು ಕನ್ನಡಕ್ಕಾಗಿ ಹೋರಾಟ ಮಾಡುತ್ತಿದ್ದೀಯಾ, ಹೋಗು ಎಂದು ಸಹಕಾರ ನೀಡಿದ್ದಾರೆ. ನನಗೆ ಟಿ.ಎ. ನಾರಾಯಣಗೌಡರೇ ಸರ್ವಸ್ವ, ಅವರೇ ನಮಗೆಲ್ಲ ಸಿಎಂ ಇದ್ದಂತೆ. ಎಲ್ಲ ಜಿಲ್ಲಾಧ್ಯಕ್ಷರುಗಳು ಒಂದಿಲ್ಲೊಂದು ಜಿಲ್ಲೆಯ ಸಂಸದರಂತೆ ಕೆಲಸ ಮಾಡಿದ್ದಾಗ ಮಾತ್ರ ರಾಜ್ಯದಲ್ಲಿ ಕನ್ನಡವನ್ನು ಪ್ರಬಲವಾಗಿ ಉಳಿಸಿ ಬೆಳೆಸಬಹುದು. ನಾಡು ನುಡಿಯ ವಿಷಯದಲ್ಲಿಯೇ ಕಾರ್ಯಕರ್ತರು ಗಟ್ಟಿಯಾಗಿ ನಿಲ್ಲಬೇಕು ಅಂದಾಗ ಮಾತ್ರ ರಾಜ್ಯದಲ್ಲಿ ಕನ್ನಡ ರಾರಾಜಿಸಲು ಸಾಧ್ಯವಾಗುತ್ತದೆ ಎಂದರು. ವಿಶ್ವನಾಥ್ ಗೌಡ ಸ್ವಾಗತಿಸಿದ್ದರು. ಗೋಪಾಲ್ ಕುಲಕರ್ಣಿ ನಿರೂಪಿಸಿದ್ದರು. ಸೋಮಶೇಖರ್ ಸಜ್ಜನ್ ವಂದಿಸಿದ್ದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ವೇದಿಕೆಯ ಜಿಲ್ಲಾ ಗೌರವಾಧ್ಯಕ್ಷರಾದ ಖಾದರ್ ಪಾಷಾ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿ ಸಣೇರಪ್ಪ, ವೇದಿಕೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಿನೋದ್ ಅಬ್ಬಿಗೇರೆ, ರಾಜ್ಯ ಪ್ರಧಾನ ಸಂಚಾಲಕ ಸಾಮಾಜಿಕ ಜಾಲತಾಣದ ಸಚಿನ್ ಗಾಣ್ಗೇರ, ಮಹಿಳಾ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಹನಾ ಶೇಖರ್, ರಾಜ್ಯ ಗೌರವಾಧ್ಯಕ್ಷೆ ಹೇಮಲತಾ, ರಾಜ್ಯ ಮಹಿಳಾ ಘಟಕದ ಸಂಚಾಲಕಿ ಮಮತಾ ಗೌಡ, ರಾಯಚೂರು ಜಿಲ್ಲಾಧ್ಯಕ್ಷ ವಿನೋದ್ ರೆಡ್ಡಿ, ಯಾದಗಿರಿ ಜಿಲ್ಲಾಧ್ಯಕ್ಷ ಭೀಮು ನಾಯಕ್, ರಾಜ್ಯ ಕಾರ್ಯದರ್ಶಿ ಹನುಮಂತಪ್ಪ ಅಂಬಿಗೆರೆ, ಕೊಪ್ಪಳ ಜಿಲ್ಲಾಧ್ಯಕ್ಷ ಗಿರೀಶಾನಂದ, ಕಲಬುರಗಿ ಜಿಲ್ಲಾಧ್ಯಕ್ಷ ಕುಮಾರ್, ರಾಜ್ಯ ಕಾರ್ಯದರ್ಶಿ ಮಹೇಶ್ ಕಾಶಿ, ಔರಾದ್ ತಾಲೂಕಾಧ್ಯಕ್ಷ ಅನಿಲ್ ಹೆಡೆ, ಕಮಲ್ನಗರ್ ತಾಲೂಕಾಧ್ಯಕ್ಷ ಸುಭಾಷ್ ಗಾಯಕ್ವಾಡ್, ಬೀದರ್ ತಾಲೂಕಾಧ್ಯಕ್ಷ ಸಚಿನ್ ಜಟ್ಗೊಂಡೆ, ಹುಮ್ನಾಬಾದ್ ತಾಲೂಕಾಧ್ಯಕ್ಷ ಸಚಿನ್ ತಿಬ್ಶೆಟ್ಟಿ, ಮುಖಂಡರುಗಳಾದ ವಿನಾಯಕ್ ರೆಡ್ಡಿ ಬುಧೇರ, ಪ್ರಭು ಯಾಕತ್ಪುರ್, ಶಿವರುದ್ರ ತೀರ್ಥ್, ಮಲ್ಲಿಕಾರ್ಜುನ್ ಶಿಕೆಂಪುರ್, ದತ್ತಾತ್ರಿ ಅಲ್ಲಂಕೇರೆ, ಉದಯ್ ಕುಮಾರ್ ಅಷ್ಟೂರೆ, ಮಹೇಶ್ ಕಪಾಸೆ, ಲಕ್ಷ್ಮಣ್ ಸಾತೊಳ್ಳಿ, ಗಿರೀಶ್ ಬಿರಾದರ್ ಸೇರಿದಂತೆ ಅನೇಕರು ಇದ್ದರು. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ. ಯಾವ ಸರ್ಕಾರ ಬರ್ಲಿ ಹೋಗ್ಲಿ, ಅವ್ರಿಗೇನು ಮಾಡಿದ್ರು ನೋಡಿ. ಈ ರಾಜ್ಯದ ಒಬ್ಬ ರಾಜಕಾರಣಿಗೆ ನಾನು, ಒಬ್ಬ ಮುಖ್ಯಮಂತ್ರಿಗೆ, ಮಂತ್ರಿಗೆ, ಒಬ್ಬ ಶಾಸಕರಿಗೆ ನೇರವಾಗಿ ಸವಾಲಾಗ್ತೀನಿ. ನೀವು ರಾಜ್ಯದ ಸಂಪತ್ತು ಲೂಟಿ ಮಾಡಿ ಜೈಲಿಗೆ ಹೋದ್ರಿ, ಕರ್ನಾಟಕದ ಆಸ್ತಿ ಲೂಟಿ ಮಾಡಿ ಜೈಲಿಗೆ ಹೋದ್ರಿ, ನಿಮ್ಮ ಸಂಪತ್ತುಗಳನ್ನ ಹೆಚ್ಚು ಮಾಡಿಕೊಂಡು ಜೈಲಿಗೆ ಹೋದ್ರಿ. ಆದ್ರೆ ಕನ್ನಡಕ್ಕಾಗಿ ನೀವು ಜೈಲಿಗೆ ಹೋಗ್ಲಿಲ್ಲ. ಕನ್ನಡದ ನೆಲ, ಜಲ, ಭಾಷೆ, ಕನ್ನಡಿಗರ ಬದುಕಿಗಾಗಿ ಜೈಲಿಗೆ ಹೋಗ್ಲಿಲ್ಲ ಸ್ವಾಮಿ. ಮಾಡಬಾರದು ಮಾಡಿ ಮುಖ್ಯಮಂತ್ರಿಯಿಂದ ಹಿಡಿದು ಮಂತ್ರಿವರೆಗೂ ಎಲ್ಲ ಜೈಲಲ್ಲಿ ಹೋದ್ರಲ್ಲ, ಹಾಗೆ ನಾರಾಯಣಗೌಡರು ಆ ತರ ಜೈಲಿಗೆ ಹೋಗ್ಲಿಲ್ಲ, ಆ ತರ ಜೈಲಿಗೆ ಹೋಗ್ಲಿಲ್ಲ, ಆ ತರ ದರೋಡೆ ಮಾಡಿ ಜೈಲಿಗೆ ಹೋಗ್ಲಿಲ್ಲ, ಆ ತರ ನಾಡಿನ ಸಂಪತ್ತನ್ನ ಕಬಳಿಸಿ ಜೈಲಿಗೆ ಹೋಗ್ಲಿಲ್ಲ. ನಾರಾಯಣಗೌಡರು ಪ್ರತಿ ಜೈಲಿಗೆ ಹೋಗಿದ್ದು ಕನ್ನಡದ ಮಕ್ಕಳ ಭವಿಷ್ಯಕ್ಕಾಗಿ, ಕನ್ನಡಿಗರ ಉದ್ಧಾರಕ್ಕಾಗಿ, ಕನ್ನಡದ ನೆಲಜಲಗಳ ರಕ್ಷಣೆಗಾಗಿ ನಾನು ಜೈಲಿಗೆ ಹೋದೆ. ಕಾವೇರಿಯ ಉಳಿವಿಗಾಗಿ ಜೈಲಿಗೆ ಹೋದೆ, ಮಾದಾಯಿಗಾಗಿ ಜೈಲಿಗೆ ಹೋದೆ, ಕೃಷ್ಣೆಗಾಗಿ ಜೈಲಿಗೆ ಹೋದ ಹೊರತು ನಿಮ್ಮಂಗೆ ದರೋಡೆ ಮಾಡಿ ಜೈಲಿಗೆ ಹೋಗ್ಲಿಲ್ಲ. ಅದಕ್ಕಾಗಿ ನಾನು ಯಾವನಿಗೂ ಹಂಜಲ್ಲ, ಯಾವನಿಗೂ ಎದುರೋ ಪ್ರಶ್ನೆ ಇಲ್ಲ. ನಾನು ಇನ್ನೊಂದು ಸರಿ ಜೈಲಿಗೆ ಹಿಡ್ರಿ, ನನ್ನ 100 ಕೇಸ್ ಹಾಕಿ, ಒಂದೇ ದಿನ ನನ್ನ ಮೇಲೆ 16 ಕೇಸ್ ಹಾಕಿ, ನಾಮಫಲಕದ ಹೋರಾಟದಲ್ಲಿ 16 ಕೇಸ್ ಹಾಕಿ, 16 ಕೇಸ್ ಹಾಕಿರು ಅಂತ ಹೇಳಿ ಅವತ್ತಿನಿಂದ ನಾನು ಒಂದ್ ದಿವಸ ಮನೇಲಿ ಕೂರ್ಲಿಲ್ಲ. ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡದೆ, ಇಡೀ ರಾಜ್ಯ ಸುತ್ತಾ ಇದ್ದೀನಿ, ಇಡೀ ಜಿಲ್ಲೆಗಳ ಸಭೆ ತಗೋತಾ ಇದ್ದೀನಿ, ಸವಾಲಾಗಿ ಹೇಳ್ತಾ ಇದ್ದೀನಿ. ಇವತ್ತು ಇಡೀ ನನಗೆ ಬಾರಿ ಖುಷಿ ಇದೆ. ಬೆಂಗಳೂರು ನೋಡಿದಾಗ ಯಾವ ನಾಡಪ್ರಭು, ಧರ್ಮಪ್ರಭು ಕೆಂಪೇಗೌಡರು ಕಟ್ಟಿದಂತ ಕರ್ನಾಟಕದ ರಾಜಧಾನಿ ಬೆಂಗಳೂರು ನೋಡಿದಾಗ, ಬೆಂಗಳೂರಿನ ಕನ್ನಡದ ಡಿಮಡಿಮವನ್ನು ನೋಡಿದಾಗ, ಕನ್ನಡದ ಅಕ್ಷರಮಾಲೆಗಳನ್ನು ನೋಡಿದಾಗ ನನಗೆ ಇನ್ನೊಂದಷ್ಟು ತಾಕತ್ತು ಬರ್ತಾ ಇದೆ, ಇನ್ನೊಂದಷ್ಟು ಶಕ್ತಿ ಬರ್ತಾ ಇದೆ. ಮತ್ತೆ
ಅಷ್ಟೇ ನನ್ನ ಫ್ಯಾಕ್ಟರಿ ರೀಚಾರ್ಜ್ ಆಗಿದೆ. ಹಾಗಾಗಿ ನಾನು ಯಾವನ್ನೂ ಹೆದರೋದಿಲ್ಲ. ನಮ್ಮನ್ನ ಸರ್ಕಾರ ಬರುವ ಮುಂಚೆ ಅಣ್ಣ ಹತ್ರ ಈ ಸರ್ಕಾರದ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಮಂಡಿಯೂರಿದ್ರು. ನಾವು ನಮ್ಮ ಸರ್ಕಾರ ಸರಿ ಬರಬೇಕು, ನಿಮ್ಮ ಸರ್ಕಾರ ಬೇಕಂತೇಳಿ. ಅದರಂತೆ ರಾಜ್ಯಾದ್ಯಂತ ನಾವು ಎಲ್ಲೆಲ್ಲಿ ಅವ್ರಿಗೆ ಯಾವ ರೀತಿ ಅವಕಾಶ ಇರ್ತಾ ಆ ರೀತಿ ನಾವು ಸಹಕಾರ ಮಾಡಿದ್ವಿ. ಇದೇ ಪಕ್ಷಕ್ಕಂತಲ್ಲ, ಹಿಂದೆನೂ ಸಹ ಬೇರೆ ಬೇರೆ ಪಕ್ಷಗಳು ಸಹಕಾರ ಮಾಡಿದ್ವಿ. ನಾವು ಸಹಕಾರ ಯಾವ ಪಕ್ಷಕ್ಕೆ ನಾವು ಕರೆವೆ ಕಾರ್ಯಕರ್ತರು ಸಹಕಾರ ಮಾಡಿದ್ವಿ ಆ ಪಕ್ಷ ರಾಜ್ಯದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದಿದೆ. ಇದಕ್ಕೆ 2023 ಉದಾಹರಣೆ ಇದೆ. ಮತ್ತು ವಿಶೇಷವಾಗಿ ಇವತ್ತು ರಾಜ್ಯ ಸರ್ಕಾರ ಅಂದು ನಾರಾಯಣಗೌಡನ ಕನಿಷ್ಠ 3 ತಿಂಗಳಾದ ಒಳಗಡೆ ಇಡಬೇಕು ಅಂತೇಳಿ ಒಂದು ಹುನ್ನಾರ ನಡೆಸ್ತು. ಸಂಗೊಳ್ಳಿ ರಾಯಣ್ಣನ ಯಾವ ತರ ಹಿಡಿದುಕೊಟ್ಟರು ಆ ತರ ನಮ್ಮಲ್ಲಿ ಕೆಲವು ನಕಲಿ ಹೋರಾಟಗಾರರು ಮಲ್ಲಪ್ಪ ಶೆಟ್ಟಿ ಅಂತವರು ಅಣ್ಣನ ಒಳಗೆ ಇಡಬೇಕಂತೇಳಿ ಬಹಳಷ್ಟು ಸಂಚು ನಡೆಸಿದ್ರು. ಆದರೂ ಸಹ ತಾಯಿ ಭುವನೇಶ್ವರಿಯ ಆಶೀರ್ವಾದ, ಲಕ್ಷಾಂತರ ಕಾರ್ಯಕರ್ತರ ಆಶೀರ್ವಾದದಿಂದ ಅಣ್ಣನವರು ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಅಂದ್ರೂ ಸಹ ಆ ದಿವಸ ಬಿಡುಗಡೆ ಆದಾಗ ಚಿಕ್ಕಜಾಲ ಪೊಲೀಸ್ನವರು 14 ಕೇಸ್ಗಳನ್ನ ಮತ್ತೆ ತಿರ್ಗಾ ದಾಖಲು ಮಾಡಿಕೊಂಡು ಅರೆಸ್ಟ್ ಮಾಡಕ್ ಬರ್ತಾರೆ. ಬೀದರ್ ಡಿಸಿಸಿ ಬ್ಯಾಂಕ್ನಲ್ಲಿ ಅವ್ಯವಹಾರದ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯ ರೈತರ ಜೀವನಾಡಿಯಾಗಿರುವ ಡಿಸಿಸಿ ಬ್ಯಾಂಕ್ನಲ್ಲಿ ಅಧಿಕಾರಿಗಳು ಐಟಿ ಅಧಿಕಾರಿಗಳಿಂದ ದಾಳಿ ನಡೆಸಿದ ಘಟನೆ ನಡೆದಿದೆ. ವಿಜಯಪುರ, ಕಲಬುರಗಿ ಹಾಗೂ ರಾಯಚೂರು ಐಟಿ ಅಧಿಕಾರಿಗಳು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ಗೆ ಪೊಲೀಸರ ಬಂದೋಬಸ್ತ್ನಲ್ಲಿ ತೆರಳಿ ಅಲ್ಲಿನ ಎಲ್ಲ ಅಧಿಕಾರಿಗಳ ಸಿಬ್ಬಂದಿ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಿಸಿ ಬ್ಯಾಂಕ್ನನ್ನ ತನಿಖೆಗೆ ಇಳಿದಿದ್ದಾರೆ. ಬೀದರ್ ಜಿಲ್ಲೆಯ ರೈತರ, ಉದ್ಯಮಿಗಳ ಹಾಗೂ ಸ್ವಸಹಾಯ ಗುಂಪುಗಳ ಲಕ್ಷಾಂತರ ಮಹಿಳೆಯರ ಜೀವನಾಡಿಯಾಗಿರುವ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಮೇಲೆ ಶುಕ್ರವಾರ ಬೆಳಗ್ಗೆ ಬ್ಯಾಂಕ್ ವ್ಯವಹಾರ ಸ್ಥಗಿತಗೊಳಿಸಿ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ನಡೆಸಿದ ಘಟನೆ ನಡೆದಿದೆ. ಶುಕ್ರವಾರ ಬೆಳಗ್ಗೆ 10:30 ಸುಮಾರಿಗೆ ವಿಜಯಪುರ, ಕಲಬುರಗಿ ಹಾಗೂ ರಾಯಚೂರು ಐಟಿ ಅಧಿಕಾರಿಗಳು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ಗೆ ಪೊಲೀಸರ ಬಂದೋಬಸ್ತ್ನಲ್ಲಿ ತೆರಳಿ ಅಲ್ಲಿನ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡಿಸಿ ಬ್ಯಾಂಕ್ ತನಿಖೆಗೆ ಇಳಿದಿದ್ದಾರೆ. ಬ್ಯಾಂಕ್ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡಿರುವ ಸುದ್ದಿ ಜಿಲ್ಲೆಯಾದ್ಯಂತ ಕಾಲ್ಗಿಚ್ಚಿನಂತೆ ಹರಡಿದ್ದು, ಕಳೆದ 2-3 ವರ್ಷಗಳ ಹಿಂದೆ ಬ್ಯಾಂಕ್ ಅನುತ್ಪಾದಕ ಆಸ್ತಿ ಹಾಗೂ ಅತಿಯಾದ ಸಾಲ ನೀಡುವಿಕೆ ಜೊತೆಗೆ ಸಾಲ ವಸೂಲಾತಿಯಲ್ಲಿ ಭಾರಿ ಹಿನ್ನೆಲೆಯಲ್ಲಿ ನಬಾರ್ಡ್ ಮತ್ತು ಅಪೆಕ್ಸಾ ಬ್ಯಾಂಕ್ಗಳಿಂದ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ವಿರುದ್ಧ ಆರ್ಬಿಐಗೆ ಪತ್ರ ಬರೆದು ತನಿಖೆಗೆ ಆಗ್ರಹಿಸಲಾಗಿತ್ತು. ಅದರ ಪರಿಣಾಮವೇ ಇಂದಿನ ಈ ಐಟಿ ದಾಳಿ ಎಂಬ ಮಾತುಗಳಿಗೂ ಕೇಳಿಬಂದಿದೆ. ಅಷ್ಟಕ್ಕೂ ಇದೊಂದು ಸಾಮಾನ್ಯ ಪ್ರಕ್ರಿಯೆ. ಚುನಾವಣೆ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ದಾಳಿ ಸಹಜ ಎಂದು ಬ್ಯಾಂಕ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮಂಜುಳಾ ಅವರು ಹೇಳಿದ್ದರು. ಬ್ಯಾಂಕ್ ಅವಧಿಯಲ್ಲಿ ಗ್ರಾಹಕರ ವ್ಯವಹಾರಗಳಿಗೆ ತಡೆಯೊಡ್ಡಿ ತನಿಖೆಗೆ ಇಳಿದಿರುವ ಅಧಿಕಾರಿಗಳ ಈ ದಾಳಿ ಲೋಕಸಭಾ ಚುನಾವಣೆ ಈ ಸಂದರ್ಭದಲ್ಲಿ ರಾಜಕೀಯ ತಿರುವು ಪಡೆಯುವುದರಲ್ಲಿ ಸಂದೇಹವಿಲ್ಲ. ಈ ಮೊದಲೇ ಕೇಂದ್ರದ ಆಡಳಿತಾರೂಢ ಬಿಜೆಪಿ ಸರ್ಕಾರದ ಮೇಲೆ ಐಟಿ, ಇಡಿ ಹಾಗೂ ಸಿಬಿಐ ದುರ್ಬಳಕೆ ಆರೋಪಿಗಳ ಮಧ್ಯೆಯೇ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸಹೋದರ ಅಮರ್ ಖಂಡ್ರೆ ಅಧ್ಯಕ್ಷರಾಗಿರುವ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಮೇಲೆ ಐಟಿ ದಾಳಿ, ಖಂಡ್ರೆ ಪುತ್ರ ಸಾಗರ್ ಖಂಡ್ರೆಯವರನ್ನ ಚುನಾವಣೆ ಕಣದಲ್ಲಿ ಕಟ್ಟಿ ಹಾಕುವ ಪ್ರಯತ್ನ ಎಂಬ ಆರೋಪಗಳು ಕೇಳಿಬರಲು ಸಮಯ ದೂರವೇನಿಲ್ಲ. ಬ್ಯಾಂಕ್ ಮೇಲೆ ಐಟಿ ದಾಳಿ ಪರಿಣಾಮ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟವರ ಎದೆ ಬಡಿತ ಹೆಚ್ಚಿಸಿದೆ. ಠೇವಣಿ ವಾಪಸಾತಿಗೆ ಸಾಲು ಜನ ಬ್ಯಾಂಕ್ ಎದುರು ನಿಲ್ಲುವ ಸಾಧ್ಯತೆ 2 ದಿನಗಳಲ್ಲಿ ಕಾಣಬಹುದು. ಇದು ನಡೆದಿದ್ದೆಲ್ಲ ಬ್ಯಾಂಕ್ ಬಾಗಿಲು ಮುಚ್ಚಿಕೊಂಡು ಸೇವೆ ಸ್ಥಗಿತಗೊಳಿಸಿದ್ದೆಯಾದಲ್ಲಿ ಲಕ್ಷಾಂತರ ಜನರ ಜೀವನಾಡಿಯಾಗಿರುವ ಜಿಲ್ಲೆ ಸಹಕಾರ ಸಕ್ಕರೆ ಕಾರ್ಖಾನೆಗಳ ಸೇವೆಯ ಮೇಲೆಯೂ ದುಷ್ಪರಿಣಾಮ ಬೀರಿ ರೈತರ ಕಬ್ಬಿನ ಬಾಕಿ ಮೊತ್ತ ಪಾವತಿ ವಿಳಂಬದ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಒಟ್ಟಾರೆ ಸುಮಾರು 4 ದಶಕಗಳ ಇತಿಹಾಸ ಹೊಂದಿರುವ ಡಿಸಿಸಿ ಬ್ಯಾಂಕ್ ಮೇಲಿನ ಈ ಐಟಿ ದಾಳಿ ಜಿಲ್ಲೆಯ ಜನರ ಆರ್ಥಿಕ ಪರಿಸ್ಥಿತಿಯ ಮೇಲೆಯೂ ಪರಿಣಾಮ ಬೀರಬಲ್ಲದ್ದು. ಹೀಗಾಗಿ ಸರ್ಕಾರಗಳು ಯಾವುದೇ ನಿರ್ಣಯ ಕೈಗೊಂಡರೂ ಎಚ್ಚರಿಕೆ ಹೆಜ್ಜೆಯನ್ನಿಟ್ಟು ಜಿಲ್ಲೆಯ ಜನರ, ರೈತರ ಹಾಗೂ ಮಹಿಳಾ ಸ್ವಸಹಾಯ ಸಂಘಗಳನ್ನು ಜೊತೆಗೆ ಬ್ಯಾಂಕ್ ಠೇವಣಿದಾರರಿಗೆ ತೊಂದರೆಯಾಗದಂತೆ ಕ್ರಮ ವಹಿಸಬೇಕಿದೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.